ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಇಷ್ಟು ದ್ವೇಷ, ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನೋಡಿ, ಈಗ ತಾನೇ ವಿಧಾನಸಭೆಯಲ್ಲಿ ಚರ್ಚೆ ಆಗೋದನ್ನ ನಾನು ಕೇಳಿದೆ. ಏನು ಅಂತ ಹೇಳಿದ್ರೆ, ಬಹುಶಃ ಇವರಿಗೆ ಮಾತನಾಡೋಂಥವ್ರು ಇರುವಂತ ಯಾರು ಸುರೇಶ್ ಕುಮಾರ್ ಅವರು ಇರ್ಬೋದು, ಆನಂತರ ಆರ್ ಅಶೋಕ್ ಅವರು ಇರ್ಬೋದು. ಬಹುಶಃ ಬುದ್ಧಿ ಎಲ್ಲಿಟ್ಟಿದಾರೋ ನಮಗೆ ಗೊತ್ತಿಲ್ಲ. ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ. ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾನೆ, ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನ ಹಾಕಿಲ್ಲ. ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು ಸಿಎಂఏ ಕೊಲೆಗಾರ ಅಂತ ಹೇಳಿದ್ದಾನೆ. ಸದ್ಯಣ್ಣ 2 ಅಂಜಿಕೆನು 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಸಿದ್ದರಾಮಯ್ಯ ಗೋಟ್ ಕೇಂದ್ರತ ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುದು. ಅವ್ರು ಹೇಳ್ತಾ ಇದ್ದಾರೆ, ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದ್ರಂತೆ ಸಿದ್ದರಾಮಯ್ಯ ಅವರು ಸಿಎಂ ಅವರು 24 ಕೊಲೆ ಮಾಡಿದ್ದಾರೆ, ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸದನದ ಪಾವಿತ್ರ್ಯತೆಯನ್ನು ಕಾಯ್ಕೋಬೇಕು. ಅವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಸ್ಟೇಟ್ಮೆಂಟ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೊಟ್ಟಿದ್ದು 2023 ಚುನಾವಣೆ ಟೈಮಲ್ಲಿ. ಅದು ಕೂಡ ಅವ್ರು ಹೇಳಿದ್ದಲ್ಲ, ಹರೀಶ್ ಪೂಂಜಾ ಅವರು ಮಹೇಶ್ ಶೆಟ್ಟಿ ಹೇಳೋಕ್ಕಿಂತ ಮುಂಚೆ ಹರೀಶ್ ಪೂಂಜಾ ಅವರು ಹೇಳಿದ್ರು, ತುಂಬಿದ ಸಭೆಯಲ್ಲಿ ಹೇಳಿದ್ರು, ಕಾರ್ಯಕರ್ತರ ಸಾರ್ವಜನಿಕರ ಸಭೆಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ 24 ಕೊಲೆಯನ್ನ ಮಾಡಿದ್ದಾನೆ, ಆದ್ರೆ ಹಂಗೆ ಹಿಂಗೆ ಅಂತ ಗೇಲಿ ಮಾತಾಡಿದ್ದು ಯಾರು? ಹರೀಶ್ ಪೂಂಜಾ ಅವರು ಮಾತಾಡಿದ್ದು. ಅದಕ್ಕೆ ಪ್ರತ್ಯುತ್ತರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ಹರೀಶ್ ಪೂಂಜಾ ಅವರು ಈ ಕ್ಷೇತ್ರದ ಶಾಸಕರಾದಂತವರು, ಅವರು ಈ ತರ ಹೇಳಿಕೆ ಕೊಟ್ರೆ ನಾವು ಮತ್ತೆ ನಂಬಬೇಕಲ್ಲ. 24 ಕೊಲೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಶಾಸಕರು ಹೇಳಿದ್ರೆ ನಾವು ನಂಬಬೇಕಾಗುತ್ತೆ. ಹೌದು, ನಾವು ಹೇಳ್ತೇವೆ ಅಂತ. ಆದ್ರೆ ಹರೀಶ್ ಪೂಂಜಾ ಅವರು ಹೇಳಿದ ಸತ್ಯನ ಸುಳ್ಳ, ಎರಡರಲ್ಲಿ ಒಂದಾಗಬೇಕು. ಹರೀಶ್ ಪೂಂಜಾ ಅವ್ರನ್ನ ಏನೋ ರಾಜೀನಾಮೆ ಕೊಡಬೇಕು ಒಂದ್ ವೇಳೆ ಸುಳ್ಳ ಆದಂತ ಹೇಳಿದ್ರೆ, ಅದು ನಿಜ ಆತಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಹೇಳಿದ್ದು 2023ರಲ್ಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಿದ್ದರಾಮಯ್ಯರ ಸರ್ಕಾರ ಇದ್ದಾಗ 24 ಮಂದಿಯನ್ನು ಕೊಲೆ ಮಾಡಿದಂತ ಸಿದ್ದರಾಮಯ್ಯ ಅವ್ರ ಜೊತೆ ನೀವು ಹಿಂದೂ ನಾಯಕರು ಹೋಗಿ ಹೇಗೆ ನೀವು ಕೆಲಸ ಮಾಡ್ತಿದ್ದೀರಿ, ಇವತ್ತು ಕಾಂಗ್ರೆಸ್ಸಿಗೆ ಹೇಗೆ ಫೀಲ್ಡ್ ಮಾಡ್ತಾ ಇದ್ದೀರಿ ಅಂತ ಕೇಳಿದಂತ ಪ್ರಶ್ನೆ. ಆಗ ವಸಂತ ಬಂಗೇರ ಹೇಳಿದ್ರು ನನಗೆ, ಶೆಟ್ರೆ ನೀವು ಇದನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರಿಗೆ, ಆಗ ಅವರಿಗೆ ಗೊತ್ತಾಗ್ತದೆ ಏನು ಸುಳ್ಳು ಹೇಳಿದಾನೆ, ಏನು ಹರೀಶ್ ಪೂಂಜಾರವ್ರ ಮೇಲೆ ದೊಡ್ಡ ಮಟ್ಟದ ಕೇಸ್ ಆಗ್ತದೆ ಅಂತ. ಈಗಲೂ ಕೂಡ ಆಗ್ಬೋದಲ್ಲ. ಈಗ ಅಲ್ಲಿ ವಿಧಾನಸಭೆಯಲ್ಲಿ ಬೊಬ್ಬೆ ಹಿಡಿತಾರೆ ಬಿಜೆಪಿಗರು, ಹರೀಶ್ ಪೂಂಜಾ ಅಲ್ಲೇ ಇದ್ದಾರಲ್ಲಿ ಹಿಂದ್ಗಡೆ. ಅಂದ್ರೆ ಹೇಳಿದ್ದಲ್ಲ, ಅದು ಹರೀಶ್ ಪೂಂಜಾ ಅವರು ಹೇಳಿದ್ದು. ಹಂಗಾಗಿ 100ಕ್ಕೂ 100 ಹರೀಶ್ ಪೂಂಜಾ ಹೇಳಿದ್ದನ್ನೇ ನಾನು ಪ್ರತಿಪಾದನೆ ಮಾಡಿದ್ದು, ಅದನ್ನೇ ಪ್ರತಿಪಾದನೆ ಮಾಡಿದ್ದು.